ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಯೂರ್ ವೆಜ್ ಹ್ಯಾಪಿನೆಸ್ ವಿತ್ ರುವಾಸ್ ಮಮ್ಮ. ಅಲ್ಲಕ್ಕ, ಕೊತ್ತಂಬರಿ ತಗೊಂಡು, ಪುದೀನ ತಗೊಂಡು, ಟೊಮೆಟೊ ತಗೊಂಡು ಅಂಥದ್ದೇನು ಮಾಡಕತ್ತಿ? ನಾನು ನಿನ್ನ ಫೇವ್ರೆಟ್ ಟೊಮ್ಯಾಟೊ ಬಾತ್ ಮಾಡತ್ತೀನಿ ಇವತ್ತು. ಅಲ್ವಾ, ಒಂದೊಂದು ಶೂಡ್ಗಟ್ಲೆ ತಗೊಂಡು ಇಷ್ಟು ಹಾಕ್ತಿ ಏನು ಪಲಾವಿಗೆ? ಇಲ್ವಾ, ಸೋಸ್ಕೋಬೇಕಲ್ಲ ಮೊದಲ, ತಡಿ ಒಂದೊಂದು ಐಡಿಯಾ ಹಾಕ್ತೇನೆ. ತಂಗಿ, ವಟಾಣಿ ಹಾಕ್ಲು ಬ್ಯಾಡೋ? ಹಾಕ್ಲಾ, ನಂಗೆ ಭಾಳ ಸೇರ್ತೈತಿ. ಆಯ್ತು, ಹಂಗಂದ್ರೆ ಹಾಕ್ತೇನೆ. ಈಗ ನಾವು ಟೊಮ್ಯಾಟೊ ಬಾತ್ ಮಾಡಕ್ಕೆ 2 ದೊಡ್ಡ ಉಳ್ಳಾಗಡ್ಡಿ ತೊಗೊಂಡೇವಿ, 3 ದೊಡ್ಡ ಟೊಮ್ಯಾಟೊ ತೊಗೊಂಡೇವಿ, ಆಮೇಲೆ ಅರ್ಧ ಲಿಂಬೆನ ಹೆಚ್ಕೊಂಡು ಇಟ್ಕೊಂಡೇವಿ. ಆಗಲೇ ಎಷ್ಟು ತೊಗೊಳತ್ತೀವ ಅಂತ ಅನ್ನತ್ತಿದ್ದಿಲ್ಲ ನೋಡಿ. 1 ಇಡಿ ಕೊತ್ತಂಬರಿ ತೊಗೊಳ್ಳೋದು, ಅರ್ಧ ಇಡಿ ಪುದೀನ ತೊಗೊಳ್ಳೋದು, ಒಂದು ಅರ್ಧ ಇಂಚ್ ಅಲ್ಲ ತೊಗೊಳ್ಳೋದು, 1-2 ಬೆಳ್ಳುಳ್ಳಿ, ಆಮೇಲೆ 1-3 ಮೆಣಸಿನ್ಕಾಯಿ ಅರ್ಧ ಮುರಿದಿಟ್ಕೊಂಡೇನಂತ. ಮತ್ತು ಅದ್ರ ಜೊತೆ 1 ಹಿಡಿ ಹಸಿ ಕೊಬ್ಬರಿ ಹಾಕೊಳ್ಳೋಣ ಅಂತ ಹೇಳಿ. ಇದಕ್ಕೆ 1 ಕಪ್ ಅಷ್ಟು ನೀರು ಹಾಕೊಳ್ಳೋಣ. ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಈಗ ನುಣ್ಣಗೆ ರುಬ್ಕೊಂಡು ಆಯ್ತು ನೋಡಿ, 1 ಮಸಾಲೆ ಅಂತೂ ರೆಡಿ ಆಯ್ತು ನಮ್ದು. ಈಗ ಗ್ಯಾಸ್ ಆನ್ ಮಾಡ್ಕೊಂಡು 1 ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡ್ಮೇಲೆ 1 ಸ್ವಲ್ಪ ಚಕ್ಕಿ, ಜೀರಿಗೆ, ಸಾಸ್ಮಿ, 1 ಏಲಕ್ಕಿ, 1 ಲವಂಗ, 2 ಪಲಾವ್ ಎಲೆ ತೊಗೊಂಡೆ ನಾನು. ಅದನ್ನು ಹಾಕೊಂಡ್ಬಿಡೋಣ. ಇದು ಹಾಕೊಂಡ್ಮೇಲೆ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಈಗ ಸ್ವಲ್ಪ ಜೀರಿಗೆ, ಸಾಸ್ಮಿ ಎಲ್ಲ ಚಟಪಟ ಅನ್ನುವಾಗ ನಾವು ಹೆಚ್ಚಿಟ್ಕೊಂಡಿರ್ತೇವಲ್ಲ ಉಳ್ಳಾಗಡ್ಡಿ, ಅದನ್ನು ಹಾಕೊಳ್ಳೋಣ. ಉಳ್ಳಾಗಡ್ಡಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರುತ್ತನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದ ಟೊಮ್ಯಾಟೊ ಹಾಕೊಳ್ಳೋಣ. ಈಗ ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತಾನ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಪೇಸ್ಟ್, ಅದನ್ನು ಇದಕ್ಕೆ ಹಾಕೊಳ್ಳೋಣ. ಈಗ ನಾವು ಹಾಕೊಂಡಿದ್ದ ಪೇಸ್ಟ್ ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ. ಎಣ್ಣೆ ಒಳಗೆ ಫ್ರೈ ಆದಮೇಲೆ ಅದು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತೈತಲ್ಲ, ಆವಾಗ ನಾವು ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿರಿ, ನಾವೆಲ್ಲ ಮಸಾಲ ಹಾಕೊಂಡ್ಮೇಲೆ ಫ್ರೈ ಆದಮೇಲೆ ಹೆಂಗೆ ಎಣ್ಣೆ ಬಿಟ್ಕೊಳತೈತಲ್ಲ ಹಂಗೆ ಬಿಟ್ಕೊಳ್ಳುವಾಗ ನಾವು ಆಗಲೇ ಸುಲಿದಿಟ್ಕೊಂಡಿದ್ದು ಬಟಾಣಿಕಾಳು ಹಾಕ್ಕೊಳ್ಳೋಣ ಇದ್ರೊಳಗೆ. ಆಮೇಲೆ ನಾನು ಸ್ವಲ್ಪ ಪಲಾವ್ ಮಸಾಲ ತೊಗೊಂಡೇನೆ, ಸ್ವಲ್ಪ ಹಾಕೊಳ್ಳೋಣ್ರಿ. ಆಮೇಲೆ ಅರ್ಧ ಚಿಟಿಕೆ ಅಷ್ಟು ಅರಿಶಿನ ಹಾಕೊಳ್ಳೋಣ್ರಿ. 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ತೊಗೊಳ್ಳೋಣ. ಆಗಲೇ ನಾವು ರುಬ್ಕೊಳ್ಬೇಕಂದ್ರೆ 3 ಮೆಣಸಿನ್ಕಾಯಿ ಅಂತೂ ಹಾಕ್ಕೊಂಡಿದ್ವಿ ರೀ. ಅದಕ್ಕೆ ಈಗ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋರಿ. ನಾನಂತೂ 2 ಟೀ ಸ್ಪೂನ್ ಅಷ್ಟು ಖಾರ ಹಾಕ್ಕೊಂಡೇನೆ. ಆಮೇಲೆ ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಒಂದು ಸ್ವಲ್ಪ ಮೊಸರು ಹಾಕೊಳತ್ತೀನಿ. ಮೊಸರು ಆಪ್ಷನಲ್ ರೀ, ನಿಮ್ಮ ಕಡೆ ಇದ್ರೆ ಹಾಕೋರಿ, ಇಲ್ಲ ಅಂದ್ರೆ ನಡೀತದ. ಈಗ ಎಲ್ಲ ಮಸಾಲ ಫ್ರೈ ಆಗುವಾಗ ನಾನು ಉಪ್ಪು ಹಾಕೋತೇನೆ ರೀ. ಹಳ್ಳುಪ್ಪ ಹಾಕೋರಿ, ಯಾಕಂದ್ರೆ ಟೇಸ್ಟ್ ಅಂದ್ರೆ ಚಲೋ ಬರ್ತೈತಿ. ನಾ ಆಗಲೇ ಉಳ್ದಿದ್ದ ಅದ ಜಾರ್ ಒಳಗೆ 1 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ. ನಾನು ಈ ಗ್ಲಾಸಿಗೆ 2 ಗ್ಲಾಸ್ ಅಕ್ಕಿ ಹಾಕೊಳತ್ತೀನಿ. ಸೊ ಇದರಲ್ಲಿ 4 ಗ್ಲಾಸ್ ವಾಟರ್ ಹಾಕೋತೇನೆ. ಇವಾಗ ಇದು 1 ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ತೊಳೆದಿಟ್ಕೊಂಡಿದ್ದ ಅಕ್ಕಿನ ಇದ್ರ ಒಳಗೆ ಸೇರಿಸ್ಕೊಳ್ಳೋಣ. ಈಗ ಅಕ್ಕಿ ಸೇರಿಸ್ಕೊಂಡ್ಮೇಲೆ ಒಂದ್ಸತಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇದ್ರದ್ದು ಒಂದ್ಸತಿ ಟೇಸ್ಟ್ ನೋಡ್ಕೊರಿ. ಉಪ್ಪು ಕಡಿಮೆ ಇದ್ರೆ ಉಪ್ಪು, ಖಾರ ಕಡಿಮೆ ಇತ್ತಂದ್ರೆ ಖಾರನ ಈಗ ಆ್ಯಡ್ ಮಾಡ್ಕೊರಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅರ್ಧ ಹೆಚ್ಚಿಟ್ಕೊಂಡಿದ್ದು ಲಿಂಬೆನ ಇದ್ರ ಮ್ಯಾಗ ಹಾಕೊಳ್ಳೋಣ. ಹಾಕೊಂಡ್ಮೇಲೆ ನಾವು ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬಿಡೋಣ. ಸೀಟಿ ಅಂತೂ ಎಲ್ಲ ಆಗೈತಿ. ಈಗ ಒಂದ್ಸತಿ ಓಪನ್ ಮಾಡಿ ನೋಡೋಣ. ಒಂದ್ಸತಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಬಿಡೋಣ್ರಿ. ಈಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದ್ಸತಿ ಟ್ರೈ ಮಾಡಿ ಹೆಂಗಾಗಿತ್ತಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಂಗೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.